ಸರ್ಟನ್ ಡ್ರೀಮ್ಸ್ ಅಂತ ಇರುತ್ತೆ ಒಬ್ಬ ನಟನಾಗಿ ಏನಾದ್ರೂ ಒಂದು ಈ ತರದ ಕ್ಯಾರೆಕ್ಟರ್ ಗಳನ್ನ ಮಾಡ್ಬೇಕು ಅನ್ನುವಂಥದ್ದು ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಈ ತರ ಕ್ಯಾರೆಕ್ಟರ್ ನ ಪ್ಲೇ ಮಾಡಬೇಕು ನನ್ ಕ್ಯಾರೆಕ್ಟರ್ ಏನು ಮೈಂಡ್ ಅಲ್ಲಿ ಇಲ್ಲ, ಪೊಸಿಷನ್ ಇದೆ ಅಷ್ಟೇ. ಯಾವ ತರ ಪೊಸಿಷನ್? ನಂಬರ್ ಒನ್ ಕಿರುತೆರೆನ ಹಿರಿತೆರೆನ ಪ್ರತಿಯೊಂದು ನನ್ಗೆ ಪ್ಯಾರಲಲ್ಲಿ ಸಿನಿಮಾನು ಮಾಡ್ಬೇಕು, ಪ್ಯಾರಲಲ್ಲಿ ಸೀರಿಯಲ್ ಮಾಡ್ಬೇಕು, ಪ್ಯಾರಲಲ್ಲಿ ಮೈಕ್ರೋನು ಮಾಡ್ಬೇಕು, ಆ 3 ಜಾಗದಲ್ಲೂ ನಂಬರ್ 1 ಆಗಿರ್ಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅಂಡ್ ದಟ್ಸ್ ದ ಓನ್ಲಿ ಸೀಕ್ರೆಟ್, ವರ್ಕ್ ಹಾರ್ಡ್ ಅಂಡ್ ಗೆಟ್ ವಾಟ್ ಯು ವಾಂಟ್. ಓಕೆ, ನಿರ್ಮಾಣಕ್ಕೆ ನೀವು ಕಾಲಿಡ್ತಿದ್ರೆ ಅಂದಾಗ ಸೊ ಮನೆಯವರ ರಿಯಾಕ್ಷನ್ ಹೆಂಗಿತ್ತು ಅಂತ? ಆಬ್ವಿಯಸ್ಲಿ ಹ್ಯಾಪಿ ಅವ್ರಿಗೆ ಫೀಲ್ ಆಗೇ ಆಗುತ್ತೆ. ಲೈಕ್ ನೆಕ್ಸ್ಟ್ ಸ್ಟೇಜ್ ಆಫ್ ಲೈಫ್ ಅಥವಾ ನೆಕ್ಸ್ಟ್ ಸ್ಟೇಜ್ ಆಫ್ ಕರಿಯರ್ ಬರ್ತಿದೆ. ಸೊ ಅವರೇ ಫಸ್ಟ್ ಶೂಟ್ ಪೂಜೆ ಎಲ್ಲ ಮಾಡಿದ್ರು. ಸೊ ದೇ ಆರ್ ಹ್ಯಾಪಿ. ಅವ್ರೇನ ಸಜೆಷನ್ಸ್ ಕೊಟ್ರ ಅಪ್ಪ ಅಮ್ಮ ಅಂತ? ಏನೇ ಮಾಡು, ಚೆನ್ನಾಗಿ ಮಾಡು. ಲೈಕ್ ರಾನಿ ಸಿನಿಮಾದ ಒಂದು ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಆ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ ಒಂದಷ್ಟು ಜನ ಥಿಯೇಟರ್ಗೆ ಕರ್ಕೊಂಡ್ ಬರಬೇಕು ಅನ್ನುವಂಥದ್ದು ಅವ್ರ ಮೈಂಡ್ ಸೆಟ್ ಆಗಿತ್ತು. ಅದಕ್ಕೆ ಆಕ್ಸಿಡೆಂಟ್ ಆಗಿದೆ ಅನ್ನುವಂಥ ಒಂದಷ್ಟು ಗಾಸಿಪ್ಸ್ ಎಲ್ಲ ಹರಿದಾಡಿತ್ತು. ಸೊ ಆ ಒಂದು ಕ್ಷಣದ ಬಗ್ಗೆ ನೀವು ಹೇಳೋದಾದ್ರೆ ಕ್ಲಾರಿಫೈ ಮಾಡೋದ? ಅದಾದ ನಂತರ ನನಗೆ ಸಿಕ್ಕಿಲ್ಲ ನೀವು, ಹಾಗಾಗಿ. ಆಕ್ಸಿಡೆಂಟ್ ಆದ್ರೆ ಹಾಸ್ಪಿಟಲ್ ಬರ್ತಾರೆ, ಥಿಯೇಟರ್ಗೆ ಯಾಕೆ ಬರ್ತಾರೆ ನನ್ನ ಪ್ರಕಾರ. ಅಂಡ್ ಹಂಗ ಅನ್ಕೋತಿದ್ರೆ ಅನ್ಕೊಳ್ಳಿ ಅಷ್ಟೇ, ಏನ್ ಮಾಡೋದು ಅವ್ರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತಹ ನೀವುಗಳು ಪಾಸಿಟಿವ್ ಬರುತ್ತೆ, ಒಬ್ಬ ಮನುಷ್ಯನಿಗೆ ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಎಲ್ಲರೂ ನಮ್ಮನ್ನ ಇಷ್ಟ ಪಡಬೇಕು ಅನ್ನುವಂತ ರೂಲ್ಸ್ ಏನಿರಲ್ಲ. ಸೊ ಆ ಕಮೆಂಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಥಾಟ್? ತುಂಬಾ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಂಗೆ ಎರಡು ಮ್ಯಾಟರ್ ಆಗಲ್ಲ. ಬಿಕಾಸ್ ಬೋತ್ ಆರ್ ಟೆಂಪ್ರರಿ ಅಂತ ನಂಗೆ ಗೊತ್ತಿದೆ. ಲೈಕ್ ವಾಟ್ ಫೇಮ್ ಅನ್ನೋದು ಇವತ್ತಿನ ಡೇಟ್ ಇಟ್ಸ್ ಲೈಕ್ ಅ ಟ್ರೆಂಡ್, ಇಟ್ ಫೇಡ್ಸ್ ವೆರಿ ಕ್ವಿಕ್ಲಿ. ನಾನು ಅದನ್ನ ಯಾವ್ದೇ ರೀತಿ ನೋಡೋದೇ ಇಲ್ಲ. ಓಕೆ, ಇದೆ ಅಷ್ಟೇ. ತುಂಬಾ ಚೆನ್ನಾಗಿ ಬರ್ದಿದ್ರು ಇಟ್ ವೋಂಟ್ ಗೆಟ್ ಇನ್ ಟು ಮೈ ಹೆಡ್. ತುಂಬಾ ಏನೋ ಕೆಡದಾಗ ಬರ್ತಿದ್ರು ಇಟ್ ಡೋಂಟ್ ಗೆಟ್ ಇನ್ ಟು ಮೈ ನರ್ವ್ಸ್. ಸೊ ಓಕೆ ಅಂತ ಸುಮ್ಮನೆ ಅಷ್ಟೇ. ಅಲ್ಲ, ಸಡನ್ ಈಗಂತೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಲೈಕ್ ಹೊಡೆಯಲ್ಲ ಅನ್ಸೋದು, ಹುಡಿಕೊಂಡು ಹೋಗಿ ಯಾರಿಗಾದ್ರೂ ಹೊಡೆದಿದ್ದೀರ? ಇಬ್ರಿಗೆ ಪಕ್ಕ ಟ್ರೋಲ್ ಆಗುತ್ತಿದ್ದ. ಸೊ ಲೀಗಲಿ ಹೊಡೆದಿದ್ರ ಅಂದ್ರೆ ಲೈಕ್ ಕಂಪ್ಲೇಂಟ್ ಮೂಲಕ? ಓಕೆ, ಮನೆಯವರೆಲ್ಲ ರಿಯಾಕ್ಷನ್ ಹೆಂಗಿತ್ತು? ಯಾಕಂತಂದ್ರೆ ನೀವು ನಿಮ್ದೇ ಆದಂತಹ ಒಂದು ಕೆಲಸವನ್ನ ನಿಮಿತ್ತ ಮಾಡ್ಕೊಂಡು ಮಾಡಿ ಬಂದಿರ್ತೀರಾ. ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋಂಥ ಅಂತ ಟೈಮಲ್ಲಿ ನಮ್ಮನ್ನ ತೆಗೊಳ್ಳುವಂತವ್ರು ಇರ್ತಾರೆ. ಸೊ ಮನೆಯವರು ಎಲ್ಲೋ ಒಂದ್ ಕಡೆ ಬೇರೆ ಊರಲ್ಲಿ ಇರ್ತಾರೆ. ಅಂತ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಿರ್ತಾರೆ, ನಮ್ಗೆ ಇದೆಲ್ಲ ಬೇಕಾ, ಏನಕ್ಕೆ ಬೇಕು, ನಾವು ಮಾನ ಮರ್ಯಾದೆ ಎಲ್ಲ ಅನ್ನೋದು. ಯಾಕಂದ್ರೆ ಅಪ್ಪ ಅಮ್ಮನಿಗೆ ಪ್ರತಿಯೊಬ್ಬ ಮಗನೂ ಕೂಡ ತುಂಬಾ ಚೆನ್ನಾಗಿರ್ಬೇಕು ಅನ್ನುವಂಥದ್ದೇ ಆಸೆ ಇರುತ್ತೆ. ಹಾಗಾಗಿ ಅಂದ್ರೆ ನಾನು ಚೂಸ್ ಮಾಡಿದಂತ ಪ್ರೊಫೆಷನ್ ಅದು, ವೇರ್ ಐ ಹ್ಯಾವ್ ಟು ಡೀಲ್ ವಿತ್ ಪಬ್ಲಿಕ್, ಐ ಹ್ಯಾವ್ ಟು ಡೀಲ್ ವಿತ್ ಒಪಿನಿಯನ್ಸ್, ಐ ಹ್ಯಾವ್ ಟು ಡೀಲ್ ವಿತ್ ಇಂಡಿವಿಜುವಲ್. ಅವ್ರದ್ದು ಮೈಂಡ್ ಸೆಟ್ ಏನಿರುತ್ತೆ ಪ್ರತಿಯೊಂದು. ಸೊ ಐ ಆಮ್ ಪ್ರಿಪೇರ್ಡ್. ಆಬ್ವಿಯಸ್ಲಿ ಫ್ಯಾಮಿಲಿಗೆ ಸ್ವಲ್ಪ ಎಫೆಕ್ಟ್ ಆಗೇ ಆಗುತ್ತೆ, ಬಿಕಾಸ್ ಅವ್ರಿಗೆ ಇದೆಲ್ಲ ಹೊಸದು. ಬಟ್ ವಿತ್ ಟೈಮ್ ಈಗ ಇವನ್ ಅವರು ಸ್ಯಾಚುರೇಟ್ ಆಗೋಗಿದ್ದಾರೆ. ಫಸ್ಟ್ ಈಗ ನೀವು ನೋಡಿದ್ರಲ್ಲ ಯೂಟ್ಯೂಬ್ ಅಲ್ಲಿ ಏನೇನೋ ಥಂಬ್ನೇಲ್ ಹಾಕಿ ಏನೇನೋ ಹಾಕಿರ್ತಾರೆ ಜಸ್ಟ್ ಫಾರ್ ದ ವ್ಯೂಸ್. ಸ್ಟಾರ್ಟಿಂಗ್ ಅವ್ರಿಗೂ ಅದು ಸೀರಿಯಸ್ ಅನ್ಸ್ಬಿಡೋದು, ಹೌದಾ ಅಂತ ಈಗ ಗೊತ್ತಾಗಿದೆ ಅವ್ರಿಗೂ. ಸೊ ಈಗ ಅದೆಲ್ಲ ರೀಸೆಂಟ್ ಆಗಿ ನೋಡಿರುವಂತಹ ಥಂಬ್ನೇಲ್ ಯಾವ್ದು ಆ ತರದ್ದು ಏನಾದ್ರು ಇತ್ತು ಅಂತ ಶೇರ್ ಮಾಡೋದಾದ್ರೆ? ಅದೇ ಈ ಮದುವೆದೇ ಹಾಕ್ತಿರ್ತಾರೆ, ಗರ್ಲ್ ಫ್ರೆಂಡ್ ಯಾರ್ಯಾರ್ದು ಫೋಟೋ ಹಾಕಿ ಬ್ಲರ್ ಮಾಡ್ಬಿಟ್ಟು ಆ ತರದ್ದು. ನೋಡಿ ಏನಾದ್ರು ನನ್ಗೆ ಗೊತ್ತಿಲ್ಲದೆ ಮಾಡ್ಕೊಂಡ್ಬಿಟ್ರ ಅಂತ ಹೇಳಿ ಕೇಳಿದ್ದುಂಟ? ಇಲ್ಲ, ಮನೆಯವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಹೌದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.